ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಇದು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಈ ದಿನ ಏನಂತ ಹೇಳಿದ್ರೆ, ಈ ಸಂಕ್ರಾಂತಿ ಹಬ್ಬ ಮೊದಲನೇ ದಿನ ಆಗಿರೋದ್ರಿಂದ ಆ ದಿನದಲ್ಲಿ ದೇವರುಗಳು, ಅಶ್ವಿನಿ ದೇವತೆಗಳು ಅಸ್ತು ಅನ್ನೋದ್ರಿಂದ ಆ ದಿನ ಯಾವಾಗಲೂ ಎಲ್ಲರೂ ಏನು ಮಾಡಬೇಕು, ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಬೇಕು. ಯಾಕಂದರೆ ಅಶ್ವಿನಿ ದೇವತೆಗಳು ಅಸ್ತು ಅನ್ನೋದ್ರಿಂದ ನಾವೆಲ್ಲರಿಗೂ ಏನೇ ಒಂದು ಮಾತುಗಳು ಹೊರಗಡೆಯಿಂದ ಬಂದ್ರೂ ಒಳ್ಳೇದಾಗಲಿ, ಒಳ್ಳೆ ರೀತಿ ಆ್ಯಕ್ಟಿವಿಟಿ ಇರ್ಬೋದು, ಒಳ್ಳೆ ರೀತಿ ಊಟನ ಆಗಿರ್ಬೋದು ಮಾಡ್ತಾ ಇರಬೇಕು ಆ ದಿನದಲ್ಲಿ ಅಂತ ಹೇಳಿ ಹೇಳ್ತಾ ಬರ್ತೀವಿ ಮೇನಾಗಿ. ಮತ್ತು ಆ ಸಂಕ್ರಾಂತಿ ಹಬ್ಬ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಕಬ್ಬು, ಎಳ್ಳು, ಬೆಲ್ಲ, ಇದು ಬೇವು ಮತ್ತು ಸಿಹಿ ಎರಡೂ ಇರುತ್ತೆ. ಎರಡನ್ನೂ ನಾವು ಸಮಾನವಾಗಿ ಸ್ವೀಕರಿಸ್ಬೇಕಂತೇಳಿ ಮೇನಾಗಿ ಹೋಗಿ ಎಳ್ಳು ಬೆಲ್ಲನ ಹಂಚೋದ್ರ ಮೂಲಕ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಹಂಗೆ ಮನೆ ಮುಂದೆ ರಂಗೋಲಿ ಹಾಕೋದು, ಈ ಥರ ಸ್ಪೆಷಲ್ಲಾಗಿ ಏನಾದರೂ, ಮತ್ತು ಗಾಳಿಪಟ ಹಾರಿಸ್ತೀವಿ. ಸಂಕ್ರಾಂತಿ ಇದೇ ಸ್ಪೆಷಲ್ ಅಲ್ವಾ. ಹೋಗಿ ಎಳ್ಳು ಬೆಲ್ಲನ ಹಂಚೋದ್ರ ಮೂಲಕ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಹಂಗೆ ಮನೆ ಮುಂದೆ ರಂಗೋಲಿ ಹಾಕೋದು, ಈ ಥರ ಸ್ಪೆಷಲ್ಲಾಗಿ ಏನಾದರೂ, ಮತ್ತು ಗಾಳಿಪಟ ಹಾರಿಸ್ತೀವಿ. ಸಂಕ್ರಾಂತಿ ಇದೇ ಸ್ಪೆಷಲ್ ಅಲ್ವಾ. ಏನಂತಂದರೆ ಹಳ್ಳಿ ಕಡೆ ಎಲ್ಲ ನಮ್ಮದು ಪ್ರಾಪರ್ ಆಗಿರೋದು ಹಳ್ಳಿಲೇ ಇರೋದು ನಾವು ಹಿರಿಯೂರ ಹತ್ರ. ಸೊ ನಾವು ಹಳ್ಳೀಲಿ ಹೆಂಗೆ ಮಾಡ್ತೀವಿ ಅಂತಂದರೆ ಮನೇಲೆಲ್ಲ ಸ್ವಚ್ಛವಾಗಿ ಇಟ್ಕೊಂಡು, ಆಮೇಲೆ ನೆಕ್ಸ್ಟು ಪೂಜೆ ಎಲ್ಲ ಮಾಡ್ಕೊಂಡು, ಒಳ್ಳೊಳ್ಳೆ ತಿನಿಸುಗಳನ್ನೆಲ್ಲ ಮಾಡ್ಕೊಂಡು, ಮತ್ತು ಅಕ್ಕಪಕ್ಕ ಮನೆಯವ್ರ ಹತ್ರ ಹೋಗಿ ಎಲ್ಲ ಎಳ್ಳು ಬೆಲ್ಲವನ್ನೆಲ್ಲ ಕೊಟ್ಬಿಟ್ಟು ಚೆನ್ನಾಗಿ ಅವ್ರ ಹತ್ರ ಆಶೀರ್ವಾದ ಎಲ್ಲ ತೊಗೊಂಡು ಬರ್ತೀವಿ. ಜನವರಿ ಇವಾಗ ಫಸ್ಟ್ 2025ಇಂದ ಫಸ್ಟ್ನೇ ಹಬ್ಬ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬ ಬಂದಿದೆ ಇವಾಗ ಜನವರಿ 14ಕ್ಕೆ. ಆವಾಗ ನಮ್ಮ ಕಡೆ ಸೈಡೆಲ್ಲ ಇವಾಗ ಹೊಸ ವರ್ಷದ ಫಸ್ಟ್ನೇ ಹಬ್ಬ ಸಂಕ್ರಾಂತಿ ಆಗಿರೋದ್ರಿಂದ ನಾವು ಎಳ್ಳು ಬೆಲ್ಲ ಎಲ್ಲ ಹಂಚ್ಬಿಟ್ಟು ಎಲ್ಲರೂ ಖುಷಿಯಿಂದ ಹಬ್ಬನ ಆಚರಣೆ ಮಾಡ್ತೀವಿ. ಆಮೇಲೆ ಥರದ ಅಡುಗೆಗಳು, ಉತ್ತರ ಕರ್ನಾಟಕ ಥರದ ಅಡುಗೆಗಳು, ರೊಟ್ಟಿ, ಪಲ್ಯ, ಆ ಥರ ಬೇರೆ ಬೇರೆ ಥರದ ಪಲ್ಯಗಳನ್ನೆಲ್ಲ ಮಾಡಿಕೊಂಡು ಒಂದು ಯಾವುದಾದ್ರೂ ದೇವಸ್ಥಾನಗಳು ಅಥವಾ ಹತ್ರ ಯಾವುದಾದ್ರೂ ಶೈಕ್ಷಣಿಕ ಪ್ಲೇಸ್ ಯಾವುದಾದ್ರೂ ಇರುತ್ತೋ, ಇತಿಹಾಸ ಸ್ಥಳಗಳು, ಅಲ್ಲಿಗೆ ಭೇಟಿ ನೀಡಿಬಿಟ್ಟು ಅಲ್ಲಿ ಸಮಯನ ಕಳಿತೀವಿ ಸಂಕ್ರಾಂತಿ ಹಬ್ಬದ್ದು. ಅದಾದಮೇಲೆ ಎಲ್ಲರೂ ಖುಷಿಯಾಗಿ ಹಬ್ಬ ಮಾಡ್ತೀವಿ. ಅದಾದಮೇಲೆ ದನಗಳನ್ನ ಸ್ನಾನ ಮಾಡಿಸೋದು, ಆಮೇಲೆ ದೇವಸ್ಥಾನಗಳಿಗೆ ಹೋಗೋದು, ಕಿಚ್ಚು ಹಾಯಿಸೋದು, ಅದು ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಅವೆಲ್ಲ ಮಾಡ್ತೀವಿ. ಅಂದರೆ ಯಾವ ರೀತಿ ಆಚರಣೆ ಮಾಡ್ತೀರ ಅಂದರೆ, ರಂಗೋಲಿ ಆಗಿಬಿಟ್ಟು ಮತ್ತು ನಮ್ಮ ಸೈಡೆಲ್ಲ ಇದು ಕುಂಬಳಕಾಯಿ ಅದೆಲ್ಲ ಇಟ್ಟು ಪೂಜೆ ಮಾಡಿ ಅದೇನು ಮಾಡ್ತಾರೆ, ಮತ್ತು ಎಳ್ಳು ಬೆಲ್ಲ ಎಲ್ಲ ನೀಡಿ ಸಿಹಿ ಹಂಚ್ಕೊಂಡು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾರೆ. ಸಂಕ್ರಾಂತಿ ಒಂದೇ ಅಲ್ಲ, ನಮ್ಮ ಭಾರತದಲ್ಲಿ ಪ್ರತಿಯೊಂದು ಹಬ್ಬನೂ ಕೂಡ ಒಂದೊಂದು ವಿಶೇಷವಾದ ವೈವಿಧ್ಯತೆಯನ್ನು ಹೊಂದಿದೆ. ಎಸ್ಪೆಷಲಿ ಸಂಕ್ರಾಂತಿ ಬಗ್ಗೆ ಮಾತಾಡೋದಾದರೆ ಇದು ವರ್ಷದ ಮೊದಲನೇ ಹಬ್ಬ ದಟ್ಟು ವಿಂಟರ್ ಸೀಸನಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಹಬ್ಬ ಇದರದ್ದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಮತ್ತು ವೈಜ್ಞಾನಿಕ ಗುಣಗಳನ್ನ ಹೊಂದಿದೆ. ಏನಪ್ಪ ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಈ ಸ್ವೀಟ್ಗಳು ಮಾಡೋದಾಗಿರ್ಬೋದು, ಇಲ್ಲ ಅದನ್ನ ಸೇವನೆ ಮಾಡೋದಾಗಿರ್ಬೋದು, ಇದರಿಂದ ಆರೋಗ್ಯದ ಬೆನಿಫಿಟ್ಗಳು ತುಂಬಾ ಇದೆ. ಹಾಗೂ ಇದು ಈ ಹಬ್ಬದಲ್ಲಿ ಸುಮಾರು ದೇವಸ್ಥಾನಗಳಿಗೆಲ್ಲ ಸುತ್ತೋದು, ಹೋಗೋದು, ವಿಸಿಟ್ ಮಾಡೋದು ಅವೆಲ್ಲ ಇರ್ತದೆ. ಆ್ಯಂಡ್ ಎಸ್ಪೆಷಲಿ ಇದು ವಿಂಟರ್ ಸೀಸನಲ್ಲಿ ನಮ್ಮ ಊರಲ್ಲಿ ನಾವು ಹೆಂಗೆ ಸಂಕ್ರಾಂತಿ ಮಾಡ್ತೇವೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಹೊಳೆಗೆ ಹೋಗಿ ಹೊಳೆಯಲ್ಲಿ ಗಂಗಾ ಸ್ನಾನ ಮಾಡ್ತೀವಿ. ಅಲ್ಲಿ ಎಳ್ಳು ಮತ್ತು ಅರಿಶಿಣವನ್ನು ಮೈಗೆ ಹಚ್ಕೊಂಡು ಸ್ನಾನ ಮಾಡಿ, ನಂತರ ಅಲ್ಲೇ ಒಂದು ಮರಳಿನಿಂದ ಅಥವಾ ಉಸುಗಿನಿಂದ ಶಿವನ ಮೂರ್ತಿಯನ್ನು ಮಾಡಿ, ಆಮೇಲೆ ಆ ಮೂರ್ತಿಗೆ ಪೂಜೆ ಮಾಡಿ ಆಮೇಲೆ ಮನೆಗೆ ಬಂದು. ಸಂಕ್ರಾಂತಿ ಹಬ್ಬ ಅಂತಂದರೆ ಹಳ್ಳಿ ಕಡೆ ತುಂಬ ಖುಷಿಯಿಂದ ಮಾಡೋಂಥ ಒಂದು ಹಬ್ಬಗಳಿವೆಲ್ಲ ಕೂಡ. ಹಳ್ಳಿಯಿಂದ ತುಂಬ ಎಂಜಾಯ್ಮೆಂಟಲ್ಲಿ ಮಾಡ್ತಾ ಇರ್ತೀವಿ. ಯಾಕಂತಂದರೆ ಬೆಳಗ್ಗೆ ಎದ್ದಾಗಿಂದ ಕೂಡ ಒಳ್ಳೆಯ ಇಂಪ್ರೂವ್ಮೆಂಟ್ ಇರುತ್ತೆ. ಮನೇಲಿ ಅಮ್ಮ ಎಲ್ಲ ಎಬ್ಬರಿಸ್ಬಿಟ್ಟು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಬಿಟ್ಟು, ಅಂದರೆ ಅಮ್ಮವರೆಲ್ಲ ಮನೆ ಮುಂದೆ ಇವಾಗ ಸಂಕ್ರಾಂತಿ ಅಂದರೆ ರಂಗೋಲಿ ಹಾಕ್ಬಿಟ್ಟು ಇದು ಮಾಡೋದು ಜಾಸ್ತಿ, ಬಣ್ಣಗಳೆಲ್ಲ ತುಂಬಿಸ್ಕೊಂಡು ಅಮ್ಮನಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ಮತ್ತು ಒಳ್ಳೊಳ್ಳೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡು ಊಟ ಮಾಡೋದು ಎಲ್ಲ ದೇವಸ್ಥಾನಗಳಿಗೆ, ಮತ್ತು ಹಿರಿಯರಿಗೆಲ್ಲ ಕೂಡ ಎಳ್ಳು ಬೆಲ್ಲ ಹಂಚಿ ಕಬ್ಬು ಎಲ್ಲ ಕೂಡ ಹಂಚ್ಕೊಂಡು ತಿಂದು ಹಬ್ಬನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಸಂಕ್ರಾಂತಿ ಭಾಳ ಜೋರಾಗಿ ಮಾಡ್ತೀವಿ. ಇದು ಒಂಥರ ಹೊಸ ಹಬ್ಬ ಥರನೇ ಫೀಲ್ ಆಗ್ತೀವಿ. ನ್ಯೂ ಇಯರ್ ಬಂದಾದಮೇಲೆ ಹೊಸ ಫಸ್ಟ್ ಹಬ್ಬ ಥರನೇ ನಾವು ಫೀಲ್ ಆಗ್ತೀವಿ. ಇದು ನಾವು ಸಂಕ್ರಾಂತಿ 3 days ಸೆಲೆಬ್ರೇಟ್ ಮಾಡ್ತೀವಿ. ಫಸ್ಟ್ ಭೋಗಿ, ಸಂಕ್ರಾಂತಿ, ಕನುಮ. ಭೋಗಿ ದಿವಸ ಬೆಳಿಗ್ಗೆನೇ ಎದ್ದು ನಾವು ಒಂದು ತಿಂಗಳಿಂದನೇ ಹಳೆ ಸಾಮಾನು, ಕಟ್ಟಿಗೆ ಸಾಮಾನು ಏನೇನಿದ್ರೆ ಅವೆಲ್ಲ ಕೂಡಾಕಿ ಬೆಳಿಗ್ಗೆ 4 ಗಂಟೆಗೆ ಭೋಗಿ ಬೆಂಕಿ ಹಾಕ್ತೀವಿ. ಮೀನ್ಸ್ ಮನೇಲಿರೋ ಏನಾದರೂ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತಿದ್ದು ಹಳೆ ಕಾಲದ ಸಂಪ್ರದಾಯ. ಇವಾಗ ಇದು ಯಾರು ಮಾಡಲ್ಲ, ಜಸ್ಟ್ ರಂಗೋಲಿ ಒಂದೇ ಹಾಕಿ ಬಿಟ್ಬಿಡ್ತಾರೆ. ಬಟ್ ನಾವು ಇದೆಲ್ಲ ನಮ್ಮ ಸೈಡಲ್ಲಿ ಇವಾಗಲೂ ಆಚರಣೆ ಮಾಡ್ತೀವಿ. ಆಮೇಲೆ ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲ ಈ ಥರ ಮಾಡಿ ಮನೆ ಪಕ್ಕಗಿರೋ ಎಲ್ಲರಿಗೆ ಹಂಚಿ ಗುಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು
ಏನಾದರೂ ಆಟ ಮನೇಲಿ ದೊಡ್ಡವ್ರ ಜೊತೆ ಲೈಕ್ ಜೋಕಾಲಿ, ಲೈಕ್ ಕಬಡ್ಡಿ ಈ ಥರ ಎಲ್ಲ ಆಟ ಆಡ್ತೀವಿ. ನೆಕ್ಸ್ಟ್ ಕನುಮ, ಎತ್ತುಗಳಿಗೆಲ್ಲ ಡೆಕೋರೇಷನ್ ಮಾಡಿ ಬೆಂಕಿ ಹಾಕಿ ಅದರಿಂದ ಎತ್ತುಗಳನ್ನ ಸ್ವಲ್ಪ ಆಟ ಆಡಿಸಿ ಅದಕ್ಕೂ ಪೂಜೆ ಮಾಡ್ತೀವಿ. ಇದೊಂಥರ ವೆರೈಟಿ ಸಂಪ್ರದಾಯ, ವೆರೈಟಿ ಹಬ್ಬ, ಹೊಸ ಕಲ್ಚರ್. ಮನೆಗೆಲ್ಲ ಹೊಸ ಹೊಸ ಅಳಿಯಂದ್ರು ಬರ್ತಾರೆ, ಬಾವವರು ಬರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ ಈ ಹಬ್ಬ. ನಾವೇನು ಮಾಡ್ತೀವಿ ಅಂದರೆ ಎಳ್ಳು ಬೆಲ್ಲನ ಮಿಕ್ಸ್ಚರ್ ಮಾಡಿ ಏನು ಅವ್ರಿಗೆ ಕೊಟ್ಟು ಬನ್ನಿ, ನಿಮ್ಮ ಬಾಳಿನ ಮೇಲೆ ಬೆಲ್ಲದಂಗೆ ಸಿಹಿಯಾಗಿರಲಿ ಅಂತ ವಿಶ್ ಮಾಡ್ತೀವಿ. ಆ್ಯಂಡ್ ಕಬ್ಬನ್ನು ಕಡ್ದು ಪ್ರಿಯವಾಗಿರೋದು ಅಂತ ಗೊತ್ತಿರೋದ್ರಿಂದ ಕಬ್ಬನ್ನು ಏನೇನು ಮಾಡ್ತೀವಿ ಅದನ್ನು ಕೂಡ ಕಟ್ ಮಾಡಿ ಪೂಜೆ ಮಾಡ್ತೀವಿ ಅಷ್ಟು ದೇವರಲ್ಲಿಟ್ಟು. ಇದನ್ನೇ ನಾವು ಮಾಡೋದು. ಸ್ವೀಟ್ಸೇ ಮಾಡೋದು ಮೆಜಾರಿಟಿ. ಅದರಲ್ಲಿ ಹೋಳಿಗೆ ಪಾಯಸನೇ ಮಾಡಿ ಅದನ್ನು ಹೆಡೆ ಇಟ್ಟು ತಿಂತೀವಿ ಅಷ್ಟೇ. ಸಂಕ್ರಾಂತಿ ಹಬ್ಬನ ಎಲ್ಲ ಬೆಳೆ ಎಲ್ಲ ಬೆಳೆದ ಮೇಲೆ ಅದು ಬೆಳೆ ಕಟಾವು ಮಾಡಿ ಅದನ್ನು ಒಂದೆಲೆ ರಾಶಿ ಮಾಡಿ ಅದಕ್ಕೆ ಪೂಜೆ ಮಾಡಿ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಎತ್ತುಗಳಿಗೆಲ್ಲ ಕಿಚ್ಚಾಯಿಸಿ ಎಳ್ಳು ಮತ್ತು ಬೆಲ್ಲನ ಸ್ವೀಟ್ ಕೊಟ್ಟು ನಿಮ್ಮ ಬಾಳಲ್ಲಿ ಸಿಹಿ ಮತ್ತು ಕೈ ಎರಡೂ ಇರಲಿ ಅಂತೇಳಿ ಈ ಹಬ್ಬನ ಆಚರಿಸ್ತಾರೆ. ಆದರೆ ಹಿಂದಿನ ಪ್ರಸ್ತುತ ದಿನಗಳಲ್ಲಿ ಯಾವ ಥರ ಆಗಿದೆ ಅಂದರೆ ರಾಶಿ ಕಣದಲ್ಲಿ ಮಾಡೋದನ್ನು ರೋಡ್ ಪಕ್ಕ ಮಾಡ್ತಿದ್ದಾರೆ, ಅಂದರೆ ಹೈವೇ ರೋಡ್ ಪಕ್ಕದಲ್ಲಿ ಮಾಡ್ತಿದ್ದಾರೆ. ರಾಶಿನ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತಾ ಇಲ್ಲ, ಅದು ಒಂದು. ಮತ್ತು ಸಂಕ್ರಾಂತಿ ಹಬ್ಬ ಮರೆಮಾಚಿ ಹೋಗ್ಬಿಟ್ಟಿದೆ. ಎಷ್ಟೋ ಜನ ಆಚರಣೆ ಮಾಡ್ತಿಲ್ಲ, ಸಂಕ್ರಾಂತಿ ಹಬ್ಬ ಏನು ಅಂತಲೇ ಗೊತ್ತಿಲ್ಲ ಕೆಲವೊಬ್ಬರಿಗೆ. ಇದೆಲ್ಲ ನಮ್ಮ ಸಂಪ್ರದಾಯನ ಮುಂದೆ ಹಿಂಗೆ ಮುಂದುವರಿಸ್ಬೇಕು. ಸಂಪ್ರದಾಯ ಭಾಳ ಹಿಂದುಳಿತಿದೆ ಏನೋ ಅಂತೇಳಿ ಮಾಡ್ರನ್ ಸಿಸ್ಟಮ್ ಬಂದಾಗಲಿಂದ ಈ ಮಾಡ್ರನ್ ಡ್ರೆಸ್ ಕೋಡು, ಟ್ರೆಡಿಷ್ನಲ್ ಡ್ರೆಸ್ಸು ಕಾಣೆ ಆಗಿಬಿಟ್ಟಿದೆ. ಸಂಕ್ರಾಂತಿ ಹಬ್ಬಕ್ಕೆಲ್ಲ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಎತ್ತುಗಳನ್ನ ಮೆರವಣಿಗೆ ಮಾಡಿಕೊಂಡು ಕಿಚ್ಚಾಯಿಸ್ಕೊಂಡು ಬರ್ತಿದ್ರು. ಆದರೆ ಈಗ ಹಳ್ಳಿಗಳ ಕಡೆ ಎಲ್ಲ ಈಗ ಮಾಡ್ರನ್ ಡ್ರೆಸ್ಸೇ, ಜೀನ್ಸ್ ಪ್ಯಾಂಟು, ಜೀನ್ಸ್ ಟಿ ಶರ್ಟ್ ಹಾಕ್ಕೊಂಡು ಹಬ್ಬ ಆಚರಣೆಗಳನ್ನು ಮಾಡ್ತಿದ್ದಾರೆ. ಇದೆಲ್ಲ ಹೋಗಬೇಕು. ನಮ್ಮ ಸಂಪ್ರದಾಯ ಮತ್ತು ನಮ್ಮ ಸಂಸ್ಕೃತಿನ ಎತ್ತಿರ್ಬೇಕಂದ್ರೆ ನಾವು ಈ ಥರ ಹಬ್ಬಗಳನ್ನ ಮಾಡ್ಬೇಕಂತ. ಸಂಕ್ರಾಂತಿ ಅಂದರೆ ನಮಗೆ ತುಂಬ ವಿಶೇಷ. ನಮ್ಮ ತಾಂಡವರಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಯಾವ ಥರ ಅಂದರೆ ನಮ್ಮ ಎಲ್ಲ ತಾಂಡದ ಯುವಕರು ಮತ್ತು ಹಿರಿಯರೆಲ್ಲ ಸೇರಿ ಒಟ್ಟಿಗೆ ಮಠ ಅಂತ ಇರುತ್ತೆ, ದೇವಸ್ಥಾನದ ಹತ್ರ ಸೇವಾಲಾಲ್ ಮರಿಯಮ್ಮ ದೇವಸ್ಥಾನ ಇರುತ್ತೆ. ಅಲ್ಲೆಲ್ಲ ಒಟ್ಟಿಗೆ ಸೇರಿ ಪ್ರಸಾದ ಎಲ್ಲರೂ ಮನೆಯಿಂದ ಇತ್ತಿರ್ತೀವಿ. ಪ್ರಸಾದಗಳು ತಂದು ಎಲ್ರಿಗೂ ಎಲ್ಲ ಕಲಿಸಿ ಎಲ್ರಿಗೂ ಕೊಡ್ತೀವಿ. ಅದು ನಮ್ಮ ತಾಂಡದ ವಿಶೇಷತೆ.